ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕೂಡಲ ಸಂಗಮದಲ್ಲಿರುವ ಒಂದು ಜ್ಞಾನ ಭರಿತವಾದ ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲಿ ಅನುಭವ ಮಂಟಪದಲ್ಲಿದ್ದ ಶಿವ ಶರಣ ಶರಣೆಯರನ್ನು ಮೂರ್ತಿಗಳನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬಸವಣ್ಣವರು ಧ್ಯಾನ ಮಾಡಿದ ಗುಹೆ ಕೂಡ ಇದೆ. 12ನೇ ಶತಮಾನದ ಬಸವಣ್ಣನವರು ತತ್ವಜ್ಞಾನ ಮತ್ತು ವಚನ ಸಾಹಿತ್ಯದ ತವರು ಮನೆಯಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಶರಣ ಶರಣೆಯರ ಜೀವನ ಶೈಲಿ ವಿಚಾರಗಳನ್ನು ಪ್ರದರ್ಶಿಸಿದ್ದಾರೆ. ಅನುಭವ ಮಂಟಪವು ಶರಣರು ಮುಕ್ತವಾಗಿ ಚರ್ಚಿಸುವ ವೇದಿಕೆಯಾಗಿತ್ತು. ಬಸವಣ್ಣವರು ಅಂದೇ ಪಾರ್ಲಿಮೆಂಟ್ನ ಸ್ಥಾಪಿಸಿದ್ರು ಅಂತ ಹೇಳ್ಬೋದು. ಅನುಭವ ಮಂಟಪವನ್ನು ಜಗತ್ತಿನ ಮೊದಲ ಆಧ್ಯಾತ್ಮಿಕ ಸಂಸತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಈ ಕಲಾ ಸಂಗ್ರಹಾಲಯದಲ್ಲಿ ಒಂದು ಸುತ್ತು ಹಾಕಿದರೆ ಸಾಕು, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಹೀಗೆ ನೂರಾರು ಶರಣರು ಜೀವ ತಳೆದು ಕಣ್ಮುಂದೆ ಬಂದು ನಿಲ್ಲುತ್ತಾರೆ. ಈಗ ಬಸವಣ್ಣವರು ಧ್ಯಾನ ಮಾಡಿದ ಪವಿತ್ರವಾದ ಗುಹೆಗೆ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಎಲ್ಲ ಶರಣ ಶರಣೆಯರ ಭಾವಚಿತ್ರಗಳನ್ನು ಇಲ್ಲಿ ಹಾಕಿದ್ದಾರೆ. ಅವರ ಜೀವನ ಶೈಲಿಗಳ ಬಗ್ಗೆ ತಿಳಿದುಕೊಳ್ಬಹುದು. ವಿಭೂತಿ ಧರಿಸಲು ಜಾತಿ ಭೇದವಿಲ್ಲ, ವರ್ಗ ಭೇದವಿಲ್ಲ, ಗಂಡು ಹೆಣ್ಣು ಎಂಬ ಲಿಂಗ ಭೇದವಿಲ್ಲ, ಸನ್ಯಾಸಿ ಸಂಸಾರಿ ಆಶ್ರಮ ಭೇದವಿಲ್ಲ ಎಂದು ಹೇಳುತ್ತಾ ವಿಭೂತಿ ಧರಿಸೋಣ. ಜ್ಞಾನ ಭಂಡಾರವೇ ಇದೆ ಅಂತಾನೂ ಹೇಳ್ಬೋದು ಇಲ್ಲಿ. ಎಲ್ಲ ಒಂದೇ ಅದರಿಂದ ಅವರೆಲ್ಲ ಕಾಯಕ ಮಾಡಿ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಇದೆ. ಅಲ್ಲಿ ಅನುಭವ ಮಂಟಪಗಳ ನಿತ್ಯ ದಾಸೋಹ ಈಗಲೂ ದಾಸೋಹ ಬರುತ್ತೆ. ಯಾಕೆಂದ್ರೆ ಉಣ್ಣುವ ಜಂಗಮ ಬಂದರೆ ನಡೆಗೆ ಮಾಡ್ಬೋದು, ಕಲ್ಲನಾದರೆ ಆಲಯ ನಿಜವಾದ ಆಗೋದ್ರೆ ಕೊದು ಇರ್ಬೋದು, ಕಲ್ಲನಾಗಿ. ಈಗಿನ ನಮ್ಮ ಮಕ್ಕಳಿಗೆ ಈ ವಚನ ಸಾಹಿತ್ಯದ ಬಗ್ಗೆ ಗೊತ್ತೇ ಇರಲ್ಲ. ನಾವು ಈ ತರ ಸ್ಥಳಗಳಿಗೆ ಕರ್ಕೊಂಡ್ ಬಂದ್ರೆ ಅವ್ರಿಗೂ ವಚನ ಸಾಹಿತ್ಯದ ಬಗ್ಗೆ ಅರಿವು ಮೂಡುತ್ತದೆ, ವಚನ ಕಲಿಬೇಕು ಎಂಬ ಆಸಕ್ತಿ ಬರುತ್ತದೆ ಎಂದು ನನ್ನ ಅನಿಸಿಕೆ. ನಾವು ಚಿಕ್ಕವರಿದ್ದಾಗೆಲ್ಲ ಸ್ಕೂಲಲ್ಲಿ ವಚನದ ಕಾಂಪಿಟೇಷನ್ ಇಡ್ತಿದ್ರು. ಇವಾಗೂ ಆತರ ವಚನಗಳ ಹೇಳೋ ಕಾಂಪಿಟೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲಿ ಗಣಲಿಂಗ ಇದೆ. Thank you for watching. ಎಷ್ಟು ನೋಡಿ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ ಈ ಸ್ಥಳಗಳ ಬಗ್ಗೆ.